ನಮಸ್ಕಾರ. ನನ್ನ ಕನ್ನಡ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮ ಮತ್ತು ತಾಯಿ ಇದ್ದರು. ಅವರು ಕಡು ಬಡವರು. ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗಿದ್ದ ಸ್ಥಿತಿ ಅವರದು. ಹೀಗಿರುವಾಗ ಒಂದು ದಿನ ದೇವಲೋಕದ ದೇವರು ಇವರಿಬ್ಬರನ್ನು ಪರೀಕ್ಷೆ ಮಾಡಬೇಕು ಅಂದುಕೊಳ್ಳುತ್ತಾನೆ. ಪರೀಕ್ಷಿಸಲು ದೇವರ ರೂಪದಲ್ಲಿ ಹೋಗಬಾರದು, ಮಾರುವೇಷದಲ್ಲಿ ಹೋದರೆ ಸರಿ ಎಂದು ಆಲೋಚಿಸುತ್ತಾನೆ. ಒಂದು ದಿನ ಬೆಳಿಗ್ಗೆಯನ್ನು ತಾಯಿಯು ಶಾಲೆಗೆ ಹೊರಟಿದ್ದ ಹಿರಿಯ ಮಗನಿಗೆ 2 ರೊಟ್ಟಿ ಮತ್ತು ಸ್ವಲ್ಪ ಪಲ್ಯ ಕಟ್ಟಿ ಕಳಿಸಿದಳು. ಇವನು ಶಾಲೆಗೆ ಹೋಗುವ ದಾರಿಯಲ್ಲಿ ಒಬ್ಬ ಮುದುಕ ಎದುರಾದ. ಆತ ಇವನನ್ನು ನೋಡಿ, ನನಗೆ ಬಹಳಷ್ಟು ಹಸಿವು ಆಗುತ್ತಿದೆ, ತಿನ್ನುವುದಕ್ಕೆ ಏನಾದರೂ ಕೊಡುತ್ತೀಯಾ ಎಂದು ಕೇಳಿದ. ಹಾಗೆ ಆತನು ಅವನನ್ನು, ನನಗೆ ನನ್ನ ತಾಯಿಯು 2 ರೊಟ್ಟಿಗಳನ್ನು ಕೊಟ್ಟಿದ್ದಾಳೆ, ಆದರೆ ಅವನು ನಾನು ಕೊಡುವುದೇ ಇಲ್ಲ ಎಂದನು. ಅದಕ್ಕೆ ಮುದುಕ, ಸ್ವಲ್ಪ ನೀರಾದರೂ ಕುಡಿಯಲು ಕೊಡು ಎಂದು ಬೇಡಿಕೊಂಡನು. ಅವನು, ನೀರು ಇಲ್ಲ, ಏನೂ ಇಲ್ಲ, ಹೋಗು ಎಂದು ಹೇಳಿ ಹೊರಟು ಮುಂದೆ ಹೋದನು. ಹಾಗೆ ಆ ದಾರಿಯಲ್ಲಿ ಎರಡನೆಯವನು ಬಂದ. ಆತನು ದನಗಳನ್ನು ಕಾಯುವವನು. ಆ ಯುವಕನು ಕರೆದು, ಮುದುಕ, ನನಗೆ ಹೊಟ್ಟೆ ತುಂಬ ಹಸಿದಿದೆ, ತಿನ್ನುವುದಕ್ಕೆ ಏನಾದರೂ ಕೊಡು ಎಂದು ಬೇಡಿಕೊಂಡ. ಹಾಗಾದರೆ ಅದಕ್ಕೆ ದನ ಕಾಯುವವನು, ಆಯಿತು ಬನ್ನಿ, ನನಗೂ ನಮ್ಮ ತಾಯಿ 2 ರೊಟ್ಟಿ ಸ್ವಲ್ಪ ಪಲ್ಯ ಹಾಕಿ ಕಟ್ಟಿದ್ದಾಳೆ, ಇಬ್ಬರು ಸೇರಿ ಆ ಮರದ ಕೆಳಗೆ ಹೋಗಿ ತಿನ್ನೋಣ ಎಂದ. ಅದೇ ರೀತಿಯಾಗಿ ಮುದುಕನನ್ನು ಕೈ ಹಿಡಿದುಕೊಂಡು ಹೋಗಿ ಮರದ ಕೆಳಗೆ ಕೂರಿಸಿ ರೊಟ್ಟಿ ಕೊಟ್ಟ. ಇಬ್ಬರು ಒಂದೊಂದು ರೊಟ್ಟಿ ತಿಂದರು. ತಿಂದಾದ ಮೇಲೆ ಆ ಯುವಕನನ್ನು ಕರೆದು ಒಂದು ಬನ್ನಿಯ ಮರವನ್ನು ತೋರಿಸಿದ. ಆ ಮರದಲ್ಲಿ ಒಂದು ಸುಂದರವಾದ ಬಂಗಾರದ ಬಾತುಕೋಳಿ ಇದೆ ಎಂದು ಹೇಳಿ ಮಾಯವಾದನು. ಆತನಿಗೆ ಆಶ್ಚರ್ಯಗೊಂಡು ಹಿರಿಯರು ಹೇಳಿದ್ದನ್ನು ಕೇಳುವುದು ಉತ್ತಮ ಎಂದು ತಿಳಿದು ದನ ಕಾಯುವ ಹುಡುಗ ಮರವನ್ನು ಕಡಿಯಲು ಶುರು ಮಾಡಿದನು. ಮರವನ್ನು ಕಡಿದು ರಾತ್ರಿಯೇ ಆಯಿತು. ಮರವನ್ನು ತುಂಡು ತುಂಡಾಗಿ ಕಡಿದ ಮೇಲೆ ಇವನಿಗೆ ಬಂಗಾರದ ಒಂದು ಬಾತುಕೋಳಿ ಸಿಕ್ಕಿತು. ರಾತ್ರಿ ಆದದ್ದರಿಂದ ಅಡವಿಯಲ್ಲಿ ಒಂದು ಮನೆ ಇತ್ತು. ಮನೆಗೆ ಬಂದು ಬಾಗಿಲು ಬಡಿದನು. ಯಾರೂ ಆ ಬಾಗಿಲನ್ನು ತೆಗೆಯಲೇ ಇಲ್ಲ. ಕೊನೆಗೆ ಯುವಕನು ಮನೆಯ ಬಾಗಿಲಿನಲ್ಲಿಯೇ ಮಲಗಿಕೊಂಡನು. ಹಾಗೆ ಇದಾಗಿ ಹೊರಗೆ ಬಂದ ಮನೆಯ ಮಾಲೀಕನು ಹೊರಗಡೆ ಮಲಗಿದ್ದ ಹುಡುಗನನ್ನು ನೋಡಿ ಆಶ್ಚರ್ಯಗೊಂಡನು. ಯುವಕನ ಕೈಯಲ್ಲಿ ಬಂಗಾರದ ಬಾತುಕೋಳಿ ಇದೆ, ಹೇಗಾದರೂ ಮಾಡಿ ಕಿತ್ತುಕೊಳ್ಳಬೇಕು ಎಂದು ಯೋಚಿಸಿದ. ಆತನು ಸಮೀಪ ಹೋಗಿ ಬಾತುಕೋಳಿಯನ್ನು ಮುಟ್ಟಿದನು. ದನ ಕಾಯುವವನಿಗೆ ಎಚ್ಚರವಾಯಿತು. ಅವನು ಓಡೋಕೆ ಶುರು ಮಾಡಿದನು. ಅವನ ಹಿಂದೆ ಇವನು ಓಡಿದ. ಅವರಿಬ್ಬರು ಹೀಗೇಕೆ ಓಡುತ್ತಿದ್ದಾರೆ ಎಂದು ತಿಳಿಯದೆ ಅವರ ಹಿಂದೆ ಹಲವು ಮಂದಿ ಓಡುತ್ತಾ ಅವನ ಹಿಂದೆ ಬಂದರು. ಅದೇ ಸಮಯದಲ್ಲಿ ಆ ಊರಿನ ರಾಜ ಡಂಗೂರು ಒಂದು ಹೊಡೆಸಿದನು. ನನ್ನ ಮಗಳು ಯಾರನ್ನಾದರೂ ನೋಡಿ ನಕ್ಕರೆ ಅವರಿಗೆ ನಾನು ಅವರ ಜೊತೆಯಲ್ಲಿಯೇ ಮದುವೆಯನ್ನು ಮಾಡುವುದಾಗಿ ತಿಳಿಸಿದನು. ಅದೇ ಸಮಯದಲ್ಲಿ ಯುವಕ ಬಂಗಾರದ ಬಾತುಕೋಳಿಯನ್ನು ಕೈಯಲ್ಲಿಯೇ ಹಿಡಿದುಕೊಂಡು ಅರಮನೆಯ ಕಡೆ ಓಡುತ್ತಾ ಬಂದನು. ದನ ಕಾಯುವಾತ ಮುಂದೆ ಓಡುವಾಗ ಅವನ ಹಿಂದೆ ಜನರು ಓಡುತ್ತಾ ಇದ್ದರು. ಆಗ ಆ ದೃಶ್ಯವನ್ನು ನೋಡಿದ ರಾಣಿಯು ಇವನನ್ನು ನೋಡಿ ಬಿದ್ದು ನಗೋಕ್ಕೆ ಶುರು ಮಾಡಿದಳು. ಇದನ್ನು ಗಮನಿಸಿದ ರಾಜ ಸಂತೋಷಪಟ್ಟನು ಮತ್ತು ಮರುದಿನ ಇಬ್ಬರಿಗೂ ಮದುವೆಯನ್ನು ಕೂಡ ಮಾಡಿದನು. ಹಾಗಿದ್ರೆ ಸ್ನೇಹಿತರೆ, ಈ ಕಥೆಯ ಸಾರಾಂಶ ಏನಪ್ಪ ಅಂದರೆ, ಬಡವ ಒಂದು ರೊಟ್ಟಿಯನ್ನು ದಾನ ಮಾಡಿದರೆ
ಅವನಿಗೆ ಏನೆಲ್ಲ ದೊರೆಯಿತು ನೋಡಿ. ಹಾಗಾಗಿ ದಾನ ಮಾಡುವುದು ಬಹಳ